ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ವಿಡಿಯೋಗಳು ಉಪಯುಕ್ತ ಎನಿಸಿದಲ್ಲಿ ಸ್ನೇಹಿತರೊಂದಿಗೂ ಶೇರ್ ಮಾಡಿಕೊಳ್ಳಿ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇಂದಿನ ಮೊದಲನೇ ಪ್ರಶ್ನೆ, ಕೆಳಗಿನ ಲೋಹಗಳಲ್ಲಿ ಯಾವುದು ಗಟ್ಟಿಯಾದ ಲೋಹವಾಗಿದೆ? ಆಪ್ಷನ್ಸ್: ಪ್ಲಾಟಿನಮ್, ಚಿನ್ನ, ಕಬ್ಬಿಣ, ಟಂಗಸ್ಟನ್. ಕರೆಕ್ಟ್ ಆನ್ಸರ್ ಟಂಗಸ್ಟನ್. ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಎಲ್ಲಿದೆ? ಆಪ್ಷನ್ಸ್: ವಿಶಾಖಪಟ್ಟಣ, ಶ್ರೀಹರಿಕೋಟ, ಚೆನ್ನೈ, ಬೆಂಗಳೂರು. ಕರೆಕ್ಟ್ ಆನ್ಸರ್ ಶ್ರೀಹರಿಕೋಟ. ಫ್ರಿಡ್ಜ್ಗಳಲ್ಲಿ ಬಳಸುವ ತಂಪುಕಾರಕ ಯಾವುದು? ಆಪ್ಷನ್ಸ್: ಅಮೋನಿಯಾ, ಕ್ರಿಪ್ಸಾನ್, ಕಾರ್ಬನ್, ಸೋಡಿಯಂ. ಕರೆಕ್ಟ್ ಆನ್ಸರ್ ಅಮೋನಿಯಾ. ಕೃತಕ ರೇಷ್ಮೆಯನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ಸ್: ಆರ್ಗಾನ್, ರೇಯಾನ್, ನೈಲಾನ್, ಕ್ರಿಪ್ಟಾನ್. ಕರೆಕ್ಟ್ ಆನ್ಸರ್ ರೇಯಾನ್. ಕೆಳಗಿನವುಗಳಲ್ಲಿ ಯಾವುದು ಕೋಣೆಯ ಉಷ್ಣಾಂಶದಲ್ಲಿ ದ್ರವವಾಗಿ ಉಳಿಯುವ ಲೋಹವಲ್ಲ? ಆಪ್ಷನ್ಸ್: ರಂಜಕ, ಬ್ರೋಮಿನ್, ಕ್ಲೋರಿನ್, ಹೀಲಿಯಂ. ಕರೆಕ್ಟ್ ಆನ್ಸರ್ ಬ್ರೋಮಿನ್. ಪೆನ್ಸಿಲ್ಗಳಲ್ಲಿ ಕೆಳಗಿನ ಯಾವುದನ್ನು ಬಳಸಲಾಗುತ್ತದೆ? ಆಪ್ಷನ್ಸ್: ಗ್ರಾಫೈಟ್, ಸಿಲಿಕಾನ್, ಇದ್ದಿಲು, ರಂಜಕ. ಕರೆಕ್ಟ್ ಆನ್ಸರ್ ಗ್ರಾಫೈಟ್. ಸಾಮಾನ್ಯವಾಗಿ ವಿದ್ಯುತ್ ಬಲ್ಬ್ಗಳಲ್ಲಿ ತುಂಬುವ ಅನಿಲ ಯಾವುದು? ಆಪ್ಷನ್ಸ್: ಸಾರಜನಕ, ಹೈಡ್ರೋಜನ್, ಕಾರ್ಬನ್ ಡೈಆಕ್ಸೈಡ್, ಆಮ್ಲಜನಕ. ಕರೆಕ್ಟ್ ಆನ್ಸರ್ ಸಾರಜನಕ. ಭೂಮಿಯ ಮೇಲೆ ಲಭ್ಯವಿರುವ ಅತ್ಯಂತ ಕಠಿಣ ವಸ್ತು ಯಾವುದು? ಆಪ್ಷನ್ಸ್: ಚಿನ್ನ, ಕಬ್ಬಿಣ, ವಜ್ರ, ಪ್ಲಾಟಿನಂ. ಕರೆಕ್ಟ್ ಆನ್ಸರ್ ವಜ್ರ. ನಗುವ ಅನಿಲ ಯಾವುದು? ಆಪ್ಷನ್ಸ್: ನೈಟ್ರಸ್ ಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ಹೈಡ್ರೋಜನ್ ಪೆರಾಕ್ಸೈಡ್. ಕರೆಕ್ಟ್ ಆನ್ಸರ್ ನೈಟ್ರಸ್ ಆಕ್ಸೈಡ್. ಕಿಲೋವ್ಯಾಟ್ ಯಾವುದನ್ನು ಅಳೆಯಲು? ಆಪ್ಷನ್ಸ್: ಕೆಲಸ, ಶಕ್ತಿ, ವಿದ್ಯುತ್, ಯಾವುದೂ ಅಲ್ಲ. ಕರೆಕ್ಟ್ ಆನ್ಸರ್ ಶಕ್ತಿ. ಪೊಟ್ಯಾಷಿಯಂ ನೈಟ್ರೇಟ್ ಅನ್ನು ಎಲ್ಲಿ ಬಳಸಲಾಗುತ್ತದೆ? ಆಪ್ಷನ್ಸ್: ಔಷಧಿ, ರಸಗೊಬ್ಬರ, ಉಪ್ಪು, ಗಾಜು. ಕರೆಕ್ಟ್ ಆನ್ಸರ್ ರಸಗೊಬ್ಬರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.